ಕವನದ ಶೀರ್ಷಿಕೆ ಗಂಡಸಾಗಿ ಹುಟ್ಟಿದ ಮೇಲೆ. ಗಂಡಸಿನದು ಬರೀ ಬಂಡವಾಳು ಬಿಡಿ, ಇದ್ದಷ್ಟು ದಿನ ನೋವು ನುಂಗಿ ನಗಲು ಆಗದೆ ಅಳಲು ಆಗದೆ ಹ್ಯಾಪು ಮೋರೆ ಹಾಕಿ ಬದುಕುವುದಷ್ಟೇ ಕೆಲಸ. ಹುಟ್ಟಿದ ಆರಂಭದಲ್ಲಿ ಮನೆಯವರ ಹರುಷ ಹುಡುಗನಾಗಿ ಬೆಳೆದಂತೆಲ್ಲ ಉಳಿಯುವುದಿಲ್ಲ ನೋಡಿ. ಏನಿದ್ದರೂ ಕಾಳಜಿ ಹೆಣ್ಣು ಮಕ್ಕಳ ಮೇಲಷ್ಟೇ. ಗದರುವುದಷ್ಟೇ ಅವರಿಗೆ ಹೊಡೆತಗಳೇನಿದ್ದರೂ ನಮಗೆ ಗದರುವುದು ಅಷ್ಟೇ ಅವರಿಗೆ ಹೊಡೆತಗಳೇನಿದ್ದರೂ ನಮಗೆ. ಅಪ್ಪ ಕೊಟ್ಟ ಒದೆಗೆ ಎದ್ದ ಬಾಸುಂಡೆಗೆ ಅವ್ವನ ಆರೈಕೆ ಅಷ್ಟೇ. ಮತ್ತೆ ಅದೇ ಬಂಡವಾಳು. ಎಷ್ಟಾದರೂ ಹುಡುಗ ಅನ್ನುವ ನೆರೆಹೊರೆಯವರ ಅಸಡ್ಡೆಯು ಹಾದಿ ತಪ್ಪಿಸುತ್ತದೆ ಒಮ್ಮೊಮ್ಮೆ ಬದುಕ ಬಂಡಿಯನ್ನು ಬಿಡದೆ. ಎಷ್ಟಾದರೂ ಹುಡುಗ ಅನ್ನುವ ನೆರೆಹೊರೆಯವರ ಅಸಡ್ಡೆಯು ಹಾದಿ ತಪ್ಪಿಸುತ್ತದೆ ಒಮ್ಮೊಮ್ಮೆ ಬದುಕ ಬಂಡಿಯನ್ನು ಬಿಡದೆ. ಅನ್ನಿಸುತ್ತದೆ ಎಷ್ಟೆಲ್ಲ ಸಹಿಸಬೇಕು, ಏನೆಲ್ಲ ಅನುಭವಿಸಬೇಕು. ತಾಳಲಾಗದ ಮನದ ಯಾತನೆಗೆ ಮದ್ದು ಹುಡುಕುತ್ತಾನೆ ಗಂಡಸು. ಅಲ್ಲಿ ಎಲ್ಲೋ ಬಾರಿನ ಯಾವುದೋ ಮೂಲೆಯಲ್ಲಿ ಮತ್ತಾರೋ ಹೆಂಗಸಿನ ಸಂತೈಸುವ ಮಾತಿನಲ್ಲಿ. ಇಷ್ಟೆಲ್ಲ ಆದ ಮೇಲೂ ನರಳುತ್ತಾನೆ ಒಳಗೊಳಗೆ. ಎದೆಗೆ ಆದ ಗಾಯಕ್ಕೆ ಮುಲಾಮು ಸಿಗದೆ ಹೊತ್ತಿಸಿದ ಸಿಗರೇಟಿನ ಬೂದಿ ಕೊಡುತ್ತಾನಷ್ಟೇ. ಯಾರದೋ ಕೊಡಲೆ ಏಟಿಗೆ ಬಿದ್ದು ಹೋದ ಗೊಡ್ಡು ಮರದ ಹಾಗೆ. ಕೆಲವೊಮ್ಮೆ ನಿರುಪದ್ರವಿಯನ್ನು ಬಿಡದೆ ಬೆರಳು ತೋರಿಸುತ್ತದೆ ಈ ಲೋಕ. ಅವನೊಬ್ಬ ಕಲ್ಲು ಹೃದಯಿ, ಕರುಣೆಯಿಲ್ಲದ ಕಟುಕನೆಂದೇ ಜರಿಯುತ್ತದೆ ಆಗಾಗ. ಎಲ್ಲವನ್ನು ಕೇಳಿ ಸುಮ್ಮನಿರಬೇಕಷ್ಟೇ. ದೇಹವೂ ಕೈ ಕೊಡುತ್ತದೆ ವಯಸ್ಸಾಗುತ್ತಾ ಹೋದಾಗ. ಗಂಡಸು ಅಳಬಾರದೆಂಬ ಅಲಿಖಿತ ಶಾಸನ ಬೇರೆ. ಮದುವೆಯ ಚೌಕಾಶಿಯ ನಡುವೆ ಅಳೆದು ತೂಗುತ್ತಾರೆ ಹೆಣ್ಣಿನ ಕಡೆಯವರು. ವರ ಸ್ಥಿತಿವಂತನಾಗಿರಬೇಕು, ದುಡಿಯುವ ಛಲ ಇರಬೇಕು, ಸಾಧ್ಯವಿದ್ದರೆ ಸರ್ಕಾರಿ ನೌಕರಿಯಲ್ಲಿ ಇರಲೇಬೇಕು. ಅಷ್ಟೇ ಅಲ್ಲ, ಕೆಲವು ಕರಾರುಗಳು ವಿಚಿತ್ರ ನೋಡಿ. ಮದುವೆಯ ಯಾದಿಯಲ್ಲಿ ಬರೆಯುವುದಿಲ್ಲ, ಶಾದಿಯ ಬಳಿಕವಷ್ಟೇ ಭುಗಿಲೇಳುತ್ತವೆ. ತಮ್ಮ ಮಗಳಿಗಾಗಿ ಅಳಿಯ ತನ್ನ ಗಂಡಸೆಂದರೆ ಬರೀ ದುಡಿಯುವ ಗಾನದ ಎತ್ತು ಅಷ್ಟೇ ತಿರುಗುತ್ತದೆ. ಗಾನದ ಸುತ್ತ ದನಿವು ಆರಗೊಡದೆ ದುಡಿಸುತ್ತಾರೆ ಮತ್ತೆ. ಮದುವೆಯಾದ ಹೊಸತರಿಂದ ಮಕ್ಕಳ ಮದುವೆಯ ತನಕ ಸ್ವಂತದ್ದೊಂದು ಸೂರು ಕಟ್ಟಿ ಇನ್ನೇನು ನಿವೃತ್ತಿಯ ಬದುಕು ಆಸ್ವಾದಿಸುವ ಕನಸು ಕಾಣುತ್ತಾ ದುಡಿಯಬೇಕಷ್ಟೇ. ಜೊತೆಗಿದ್ದ ಬಾಳ ಸಂಗಾತಿಯೂ ಅಷ್ಟೇ ಬಿಡಿ. ಈಗೀಗ ಪುರುಸೊತ್ತು ಯಾರಿಗಿದೆ ಇನ್ನೊಬ್ಬರ ಕಷ್ಟ ಸುಖ ಕೇಳಲು. ಕೆಲವರ ಮನೆಯಲ್ಲಿ ಮಡದಿಯೂ ಹೀಯಾಳಿಸುತ್ತಾಳೆ ಮಕ್ಕಳ ಜೊತೆಗೆ. ಅಪ್ಪ ಏನು ಮಾಡಿದೆ ನಮಗಾಗಿ ಅನ್ನುವ ಮಕ್ಕಳ ನಡುವೆ ಊರಗೆ ಗೆಳೆಯರ ಬದುಕು ಬೆಂಕಿಯಿಂದ ಬಾನಲಿಗೆ ಬಿದ್ದಿದೆ ಎಂದು ಅರಿತ ಮೇಲೆ ಮೌನವಷ್ಟೇ ನಮ್ಮ ಪಾಲಿಗೆ. ತಡರಾತ್ರಿ ಕೆಮ್ಮುವುದು ಕೂಡ ಅಸಹನೀಯವಾಗುತ್ತದೆ ಸೊಸೆಗೆ. ಇಷ್ಟು ದಿನ ಬದುಕ ತೇರ ಎಳೆದ ಬಾಳ ಸಂಗಾತಿಯು ಒಟಗುಟ್ಟುತ್ತಾಳೆ ನಮ್ಮ ವಯೋಸಹಜ ಗೊರಕೆಗಳಿಗೆ. ಕೆಲವೊಮ್ಮೆ ಹೆತ್ತ ಮಕ್ಕಳಿಗೆ ಅಪ್ಪಂದಿರು ಭಾರವಾಗುತ್ತಾರೆ. ತಪ್ಪು ಯಾರದು ಹೇಳಿ? ಮಕ್ಕಳ ಮುದ್ದು ಮಾಡಿ ಬೆಳೆಸಿ, ಅವರು ಕೇಳಿದ್ದೆಲ್ಲ ಕೊಡಿಸಿ, ಅವರ ಬದುಕ ನಾವೇ ಮುಳುಗದಂತೆ ಕಾಯ್ದು ಗದರದೆ ಉಳಿದದ್ದೋ, ಅಥವಾ ಬದುಕಿನ ಉದ್ದಕ್ಕೂ ಬೀಸಿ ಬಂದ ಬಿರುಗಾಳಿಗೆ ಎದೆ ಒಡ್ಡಿ ಜೊತೆಗೆ ಬಂದ ಬಾಳ ಸಂಗಾತಿಯ ಜೊತೆಗೆ ಬದುಕು ಕಟ್ಟಲು ಹವನಿಸಿದ್ದೋ? ಇದ್ದಷ್ಟು ದಿನ ಎಲ್ಲವನ್ನು ಸಹಿಸಿ ನೋವು ನುಂಗಿ ನಗಲು ಪ್ರಯತ್ನಿಸಿದ್ದೋ? ತಪ್ಪು ಯಾರದು ಹೇಳಿ? ಮಕ್ಕಳ ಮುದ್ದು ಮಾಡಿ ಬೆಳೆಸಿ, ಅವರು ಕೇಳಿದ್ದೆಲ್ಲ ಕೊಡಿಸಿ, ಅವರ ಬದುಕ ನಾವೇ ಮುಳುಗದಂತೆ ಕಾಯ್ದು ಗದರದೆ ಉಳಿದದ್ದೋ, ಅಥವಾ ಬದುಕಿನ ಉದ್ದಕ್ಕೂ ಬೀಸಿ ಬಂದ ಬಿರುಗಾಳಿಗೆ ಎದೆ ಒಡ್ಡಿ ಜೊತೆಗೆ ಬಂದ ಬಾಳ ಸಂಗಾತಿಯ ಜೊತೆಗೆ ಬದುಕು ಕಟ್ಟಲು ಹವನಿಸಿದ್ದೋ? ಇದ್ದಷ್ಟು ದಿನ ಎಲ್ಲವನ್ನು ಸಹಿಸಿ ನೋವು ನುಂಗಿ ನಗಲು ಪ್ರಯತ್ನಿಸಿದ್ದೋ? ಧನ್ಯವಾದ.